ಹಾಯ್ ಹಲೋ ನಮಸ್ಕಾರ. ಇವತ್ತು ಸ್ಟಫ್ ಮಾಡ್ದೇನೆ ಆಲೂ ಪರೋಟ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ಒಂದು ಬೌಲಲ್ಲಿ 2 ಕಪ್ಪಷ್ಟು ಗೋಧಿ ಹಿಟ್ಟಿಗೆ ಅರ್ಧ ಟೀ ಸ್ಪೂನಷ್ಟು ಉಪ್ಪು, 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಫಸ್ಟ್ ಇಷ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಸ್ವಲ್ಪ ನೀರು ಹಾಕ್ತಾ ರೆಗ್ಯುಲರ್ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಸಾಫ್ಟಾಗಿ ಹಿಟ್ಟನ್ನ ಕಲಿಸ್ಕೊಳ್ಳಿ. ಸ್ವಲ್ಪ ನೀರು ಹಾಕ್ಕೊಳ್ಳಿ, ಒಂದೇ ಸಲ ಭಾಳ ನೀರು ಹಾಕೋಬೇಡಿ. ಈಗ ಒಂದು ಲಿಡ್ ಕವರ್ ಮಾಡಿ ಇದೊಂದು 20 ನಿಮಿಷ ನೆನ್ಕೊಳೋಷ್ಟರಲ್ಲಿ ಒಂದು ಕುಕ್ಕರಲ್ಲಿ ಒಂದು 5-6 ಆಲೂಗಡ್ಡೆನ ದಪ್ಪಗೆ ಹಚ್ಕೊಂಡು ಹಾಕ್ಕೊಳ್ಳಿ. ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪು, ಒಂದು 3/4 ಲೋಟದಷ್ಟು ನೀರು ಹಾಕಿ ಲಿಡ್ ಕವರ್ ಮಾಡಿ 1-2 ವಿಜಿಲ್ ಓಡಿಸಿ. ಈ ಕುಕ್ಕರ್ ತಣ್ಣಗಾದ್ಮೇಲೆ ಲಿಡ್ ಓಪನ್ ಮಾಡಿ ಫೋರ್ಕಿಂದ ಚುಚ್ಚಿ ನೋಡಿ ಬೆಂದಿದ್ದಾವೋ ಇಲ್ಲೋ ಅಂತ. ಈಗ ಇವು ಬೆಂದಿದ್ದಾವೆ. ಇವನ್ನೊಂದು ಬೌಲಿಗೆ ತಕ್ಕೊಂಬಿಡಿ. ತಣ್ಣಗಾದ್ಮೇಲೆ ಈ ರೀತಿ ಈಸಿಯಾಗಿ ಸಿಪ್ಪೆ ತಕ್ಕೊಂಡು ಬರುತ್ತೆ. ಸಿಪ್ಪೆನೆಲ್ಲ ತಕ್ಕೊಂಬಿಡಿ ನೀಟಾಗಿ. ಆಮೇಲೆ ಒಂದು ಗ್ರೇಟರ್ ತೊಗೊಂಡ್ಬಿಟ್ಟು ಆಲೂಗಡ್ಡೆನೆಲ್ಲ ಗ್ರೇಟ್ ಮಾಡ್ಕೊಳ್ಳಿ. ನೀವು ಕೈಯಲ್ಲಿ ಕೂಡ ಮ್ಯಾಶ್ ಮಾಡ್ಕೋಬೋದು, ಆದರೆ ಸಣ್ಣ ಪೀಸಸ್ ಉಳ್ಕೊಂಬಿಡುತ್ತೆ. ಈ ರೀತಿ ಗ್ರೇಟ್ ಮಾಡಿಕೊಂಡ್ರೆ ಸ್ಮೂತಾಗಿರುತ್ತೆ. ಇದಕ್ಕೆ ಒಂದು ಅರ್ಧ ಕಪ್ನಷ್ಟು ಸಣ್ಣಗೆ ಹೆಚ್ಚಿರೋ ಈರುಳ್ಳಿ, ಸಣ್ಣಗೆ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಉಪ್ಪು ಸ್ವಲ್ಪ ಹಾಕ್ಕೊಳ್ಳಿ, ನಾವು ಆಗಲೇ ಎಲ್ಲದಕ್ಕೂ ಹಾಕಿದ್ದೀವಿ. ಒಂದು ಅರ್ಧ ಟೀ ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸು, ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಹಾಕಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟಫಿಂಗ್ ರೆಡಿ ಆಗುತ್ತೆ. ಈಗ ಒಂದು ಪೇಸ್ಟ್ ಮಾಡ್ಕೊಳ್ಳೋಣ. ಅದಕ್ಕೊಂದು 2 ಟೇಬಲ್ ಸ್ಪೂನಷ್ಟು ಗೋಧಿ ಹಿಟ್ಟಿಗೆ ಸ್ವಲ್ಪ ನೀರು ಹಾಕಿಬಿಟ್ಟು ಒಂದು ಪೇಸ್ಟ್ ಅದಕ್ಕೆ ಕಲಿಸ್ಕೊಳ್ಳಿ. ಈಗ ಕಲಸಿಟ್ಟಿರೋ ಹಿಟ್ಟಲ್ಲಿ ಒಂದು ಸಣ್ಣ ಬಾಲ್ ಸೈಜಷ್ಟು ಹಿಟ್ಟನ್ನ ತೊಗೊಂಡ್ಬಿಟ್ಟು ಫಸ್ಟ್ ಸ್ಮೂತ್ ಮಾಡ್ಕೊಳ್ಳಿ. ಆಮೇಲೆ ನಾವು ರೆಗ್ಯುಲರ್ ಚಪಾತಿ ಮಾಡ್ತೀವಲ್ಲ ಅದೇ ಥರ ಒಂದು ದೊಡ್ಡ ಚಪಾತಿ ಮಾಡ್ಕೊಳ್ಳಿ. ಈಗ ಇದನ್ನ ಕಾದಿರೋ ಹಂಚ್ ಮೇಲೆ ಹಾಕಿ ಒಂದು ಸೈಡು ಪೂರ್ತಿಯಾಗಿ ಬೇಯಿಸ್ಕೊಳ್ಳಿ, ಇನ್ನೊಂದು ಸೈಡು ಅರ್ಧ ಬೇಯಿಸ್ಕೊಳ್ಳಿ. ಈಗ ಪೂರ್ತಿ ಬೆಂದಿರೋ ಸೈಡಲ್ಲಿ ಆಲೂಗಡ್ಡೆ ಸ್ಟಫಿಂಗ್ನ ಇಟ್ಟು ಮಧ್ಯದಲ್ಲಿ ಸ್ಪ್ರೆಡ್ ಮಾಡಿ. ಈ ರೀತಿ ಮಾಡೋದ್ರಿಂದ ಸ್ಟಫಿಂಗ್ ಕೂಡ ಭಾಳ ಇಡಿಸುತ್ತೆ. ಆಮೇಲೆ ನಾನಿಲ್ಲಿ ಚೀಸ್ ಹಾಕ್ತಾ ಇದ್ದೀನಿ, ಇದು ಆಪ್ಷನಲ್ಲು, ನೀವು ಸ್ಕಿಪ್ ಕೂಡ ಮಾಡ್ಬೋದು. ಆಮೇಲೆ ಒಂದು ಸೈಡ್ ಫೋಲ್ಡ್ ಮಾಡಿ ನಾವು ಮಾಡಿರೋ ಪೇಸ್ಟ್ನ ಹಚ್ಕೊಂಡು ಇನ್ನೊಂದು ಸೈಡ್ ಕೂಡ ಅದ್ರ ಮೇಲೆ ಫೋಲ್ಡ್ ಮಾಡಿ, ಮೇಲೆ ಕೂಡ ಇದೇ ರೀತಿ ಫೋಲ್ಡ್ ಮಾಡಿ ಎಲ್ಲ ಕಡೆ ಸೀಲ್ ಮಾಡ್ಕೊಳ್ಳಿ ನೀಟಾಗಿ. ಆಮೇಲೆ ಇದನ್ನು ಮತ್ತೆ ಕಾದಿರೋ ಹಂಚ್ ಮೇಲೆ ಹಾಕಿ 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿಬಿಟ್ಟು 2 ಸೈಡು ಕೆಂಪಗಾಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಈಗ ಪರೋಟ ರೆಡಿಯಾಗಿದೆ. ಇದನ್ನು ಕಟ್ ಮಾಡಿ ನೋಡೋಣ ಹೇಗಾಗಿದೆ ಅಂತ. ಈ ರೀತಿ ಮಾಡಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇದನ್ನು ನೀವು ಸಾಸ್ ಜೊತೆ ಅಥವಾ ಪುದೀನ ಚಟ್ನಿ ಜೊತೆ ಎಲ್ಲ ಸರ್ವ್ ಮಾಡ್ಬೋದು.